ಬಂದವರಿಗೂ ನಮಸ್ಕಾರಗಳು. ಈ ಹಿಂದೆ ನಿಮಗೆ ಹತ್ತಿ ಬೆಳೆ ಬೀಜದ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಇವತ್ತೇನಂತಂತಂದರೆ ನಮ್ಮ ಗ್ರೀನ್ ಸ್ಪೋರ್ಟ್ಸ್ ಎಂಬ ಒಂದು ಕಂಪ್ನಿ ಪ್ರೊಡ್ಯೂಸ್ ಮಾಡಿರುವಂತಹ ಪವರ್ ಹೌಸ್ ಎಂಬ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಹೇಳಲು ಇಚ್ಛಿಸುತ್ತೇನೆ. ಏನಂತಂತಂದರೆ ಈ ಪವರ್ ಹೌಸ್ ಗ್ರೀನ್ ಸ್ಪೋರ್ಟ್ಸ್ ಕಂಪ್ನಿಯವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಏನಿದೆ, ಯಾಕೆ ನಾನು ಇದರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತೀನಿ. ಏನಂತಂದರೆ ಈ ಪವರ್ ಹೌಸ್ ಎಂಬ ಪ್ರಾಡಕ್ಟ್ನಲ್ಲಿ 30% ಯೂಮಿಕ್ ಆ್ಯಸಿಡ್ ಇರುತ್ತೆ, ಹಾಗೂ 7% ಅಮೋನಿಯಂ ಆ್ಯಸಿಡ್ ಇರುತ್ತೆ, ಹಾಗೂ ಇನ್ನು ಏನಂತಂದರೆ 25% ಸಾವಯವ ಇಂಗಾಲ ಇರುತ್ತೆ, ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಲ್ಲ ಅದಿರುತ್ತೆ, ಹಾಗೂ 5.6% ಅಷ್ಟು ಸಸಾರಜನಕ ಸಹ ಹೊಂದಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಇದ್ರ ವಿಶೇಷ ಅಂತಂತಂದರೆ ಎಲ್ಲ ರೀತಿಯ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಲಘು ಪೋಷಕಾಂಶಗಳನ್ನು ಈ ಪ್ರಾಡಕ್ಟು ಹೊಂದಿರುತ್ತೆ. ಹಂಗಾಗಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಿ. ನಾನು ಆಲ್ರೆಡಿ ಹೇಳಿದೆ ನಿಮಗೆ ಬಳಸಿ ಅಂತ ಹೇಳಿದೆ. ಯಾಕೆ ಬಳಸ್ಬೇಕಂತಂತಂದರೆ ಇದು ಪ್ರಾರಂಭಿಕ ಹಂತದಲ್ಲಿ ಸಸ್ಯಗಳಿಗೆ ಏನಂತಂತಂದರೆ ನಾವೀಗ ಸೋ ಮಾಡಿ ಆದಮೇಲೆ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಒಳ್ಳೆಯ ರೀತಿಯ ಬಲವಾದಂಥ ಒಂದು ಶಕ್ತಿಯುತವಾದಂಥ ಒಂದು ಬೆಳೆಯನ್ನು ವೃದ್ಧಿ ಮಾಡಿಸ್ತದೆ ಒಂದು. ಅದಾದಮೇಲೆ ಇನ್ನೊಂದು ಏನಂತಂತಂದರೆ ನಾವೇನು ಈಗಾಗಲೇ ನಾವು ಭೂಮಿಗೆ ಆಲ್ರೆಡಿ ರಾಸಾಯನಿಕ ಗೊಬ್ಬರಗಳಾದಂತಹ ಯೂರಿಯಾ, DAP ಹಾಗೂ MOP ಇವೆಲ್ಲ ಕೊಟ್ಟು ನಾವು ಈಗ ಆಲ್ರೆಡಿ ನಮ್ಮ ಮಣ್ಣನ್ನು ಹಾಳು ಮಾಡಿದ್ದೀವಿ. ಇದೇನಂತಂದರೆ ಆರ್ಗ್ಯಾನಿಕ್ ಬೇಸ್ಡ್ ಕೆಮಿಕಲ್ಸ್ ಲೈಕ್ ಹೆಂಗಂತಂತಂದರೆ ಒಂಥರ ಫರ್ಟಿಲೈಸರ್ ಆಗಿರುತ್ತೆ. ಇನ್ನೇನು ಹೊಂದಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲ ರೀತಿಯ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಏನು ಲಘು ಪೋಷಕಾಂಶಗಳು ಅಂತೇನು ಅಂತೀವಲ್ಲ ಆ ಅಂಶಗಳನ್ನು ಹೊಂದಿರ್ತದೆ ಒಂದು. ಇನ್ನೊಂದು ಏನಂತಂತಂದರೆ ಬೆಳೆಗಳಿಗೆ ಯಾವುದೇ ನೀವು ಪ್ರಾಡಕ್ಟ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವುದೇ ರೀತಿಯ ಸುಕ್ರೋಸ್ನ ಇನ್ವಾಲ್ವ್ ಆಗಿರಲ್ಲ, ಬಟ್ ಈ ಪ್ರಾಡಕ್ಟಲ್ಲಿ ಸುಕ್ರೋಸ್ ಸಹ ಇನ್ವಾಲ್ವ್ ಆಗಿರ್ತದೆ. ಮತ್ತು ಇನ್ನೊಂದು ಏನಂತಂತಂದರೆ ವಿಟಮಿನ್ C ಹಾಗೂ ವಿಟಮಿನ್ E ಸಹ ಈ ಪ್ರಾಡಕ್ಟು ಹೊಂದಿರ್ತದೆ. ಅಂದರೆ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸೋದ್ರಿಂದ ನಾವೇನು ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬನೆ ಆಗಿರ್ತೀವಲ್ಲ ಅದನ್ನು ಕಡಿಮೆ ಮಾಡ್ತದೆ ಒಂದು. ಇನ್ನೊಂದು ಏನಂತಂತಂದರೆ ಇದರಲ್ಲಿ ಇದು ಭೂಮಿಯಲ್ಲಿ ಸೂಕ್ಷ್ಮಾಣುಜೀವಿಗಳು ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ವೃದ್ಧಿಸುವಂಥ ಒಂದು ಕೆಲಸ ಮಾಡ್ತವೆ ಒಂದು. ಇದನ್ನು ಜಸ್ಟ್ ಏನಂತ ಕ್ರಾಪ್ ಇನಿಷಿಯಲ್ ಸ್ಟೇಜಲ್ಲಿ ಬಳಸ್ಬೇಕಂತೇನಿಲ್ಲ, ಕ್ರಾಪ್ ಯಾವುದೇ ರೀತಿಯ ಹಂತದಲ್ಲಿ ಸಹ ಬಳಸ್ಬೋದಾಗಿರ್ತದೆ ಒಂದು. ಇದರಲ್ಲಿ ಏನಂತಂದರೆ ಕಡಿಮೆ ಕಾಸ್ಟ್ ಇರುತ್ತೆ ಒಂದು. ಅದಾದಮೇಲೆ ನಾವು ಏನಪ್ಪ ಇತ್ತೀಚಿನ ದಿನಗಳಲ್ಲಿ ಅಂದರೆ ನಮ್ಮ ರೈತರ ತಲೆಯಲ್ಲಿ ಏನಂದ್ರೆ ಫಿಕ್ಸ್ ಮಾಡ್ಕೊಂಡಿರೋದ ಈಗ ಪ್ರಾರಂಭಿಕ ಹಂತದಲ್ಲಿ ಏನು ಮಾಡಬೇಕು, ಸದ್ಯದಾಗ ಯೂರಿಯಾ, DAP ಹಾಕಿದರೆ ಆಯ್ತು ಬೆಳೆ ನಮಗೆ ಚೆನ್ನಾಗಿ ಬರುತ್ತೆ ಅಂತ ಆಗಿದೆ. ಬಟ್ ನಾವು ಮುಂದೆ ಏನಾದರೂ ಒಂದು 10 ವರ್ಷ 20 ವರ್ಷ ಏನಾದರೂ ಇದೇ ರೀತಿ ಮುಂದುವರಿದರೆ ನಮಗೆ ಮುಂದೆ ಹೊಲ ಮಾಡ್ತೀವಿ, ಭೂಮಿಯಲ್ಲಿ ಏನಾದರೂ ಬೆಳೆ ಬೆಳಿತೀವಿ ಅಂತಂದರೆ ಭಾಳ ಕಷ್ಟ ಆಗುತ್ತೆ ರೈತರೆ. ಹಂಗಾಗಿ ಏನಂತಂತಂದರೆ ಈ ಪ್ರಾಡಕ್ಟ್ನ ನೀವು ಬಳಸಿ, ಯಾಕಂತಂದರೆ ಇದು ಪ್ಯೂರ್ ಆರ್ಗ್ಯಾನಿಕ್ ಬೇಸ್ಡ್ ಆಗಿರುತ್ತೆ. ನಿಮ್ಮ ಬೆಳೆಗಳಲ್ಲಿ ಪತ್ರ ಇರುತ್ತೆ ಅಂದರೆ ಫೋಟೋಸಿಂಥಸಿಸ್ ಅಂತ ಏನು ಹೇಳ್ತೀವಲ್ಲ ಅದು ಡೆವಲಪ್ಮೆಂಟಿಗೂ ಕಾರಣ ಆಗುತ್ತೆ. ಹಂಗಾಗಿ ಇದನ್ನು ಬಳಸಿ. ಮತ್ತು ಏನಂತಂದರೆ ನಾವು ಹೊಸ್ದಾಗಿ ಅಂದರೆ ನಮ್ಮದೇ ಹೊಲದಲ್ಲಿ ಏನಂತಂತಂದರೆ ನಾವು ಸಜ್ಜೆ ಬೆಳೆಗೆ ಉಪಯೋಗಿಸಿದ್ವಿ. ಆ ಸಜ್ಜೆ ಬೆಳೆಯ ರಿಸಲ್ಟ್ ನೋಡಿ ಇದು ಒಳ್ಳೆಯ ಮೈಕ್ರೋನ್ಯೂಟ್ರಿಯೆಂಟ್ಸಿಂದ ಗ್ರೋ ಆಗಿರೋದು. ಹಂಗಾಗಿ ಇದನ್ನು ಬಳಸಿ ರೈತರೆ. ಈ ರೀತಿ ಕಾಳು ಡೆವಲಪ್ ಆಗುತ್ತೆ, ಚೆನ್ನಾಗಿ ಆಗುತ್ತೆ. ಆಮೇಲೆ ಇದು ಸಹ ಒಳ್ಳೆಯ ಎಲೆಗಳೂ ಚೆನ್ನಾಗಿದೆ. ಹಂಗಾಗಿ ಎಲ್ಲ ರೀತಿಯ ಉಪಯೋಗವೂ ಆಗುತ್ತೆ ಅಂಥೇಳಿ ನನ್ನ ಪೇಜನ್ನು ಫಾಲೋ ಮಾಡಿ ಹಾಗೂ ಲೈಕ್ ಮಾಡಿ. ಪೇಜ್ ನೇಮ್ ಬಂದು ಕ್ರಾಪ್ ಅಡ್ವೈಸರ್ ಆಂಜನೇಯ. ಧನ್ಯವಾದಗಳು.